ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ನಮ್ಮ ಮಂಡ್ಯದ ರೈತರು ಒಂದು ಒಳ್ಳೆಯ ಮೂಮೆಂಟನ್ನು ಮಾಡಿದ್ದಾರೆ. ಮಾಡಲೇಬೇಕಾದಂಥ ಕಾಲದ ಅನಿವಾರ್ಯ ಇದು. ಏನಪ್ಪ ಅಂತಂದ್ರೆ ಪಾದಯಾತ್ರೆ. ಅದಕ್ಕೆ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ಪುನರುಜ್ಜೀವನ ಮಾಡಲಿ, ಪ್ರತಿ ಬಡ ಮಗು ಇಲ್ಲಿ ಕಲೀಲಿ, ಪ್ರತಿ ಹಳ್ಳಿಯಲ್ಲಿ ಶಿಕ್ಷಣ ಸಿಗಲಿ, ಸಮಾನತೆ ಶಿಕ್ಷಣ ಸಿಗಲಿ, ಶಿಕ್ಷಣದಲ್ಲಿ ತಾರತಮ್ಯ ಬೇಕಾಗಿಲ್ಲ. ನಿಜವಾಗಿಯೂ ಇದು ಬೇಸಿದು ಶಿಕ್ಷಣ. ನಾವು 75 ವರ್ಷಗಳಾದರೂ ಇನ್ನೂ ನಾವು ತಿಳ್ಕೊಳ್ಳಿಕ್ಕೆ ತಾರಿಲ್ಲ. ಶಿಕ್ಷಣ ಒಂದೇ ನಮ್ಮನ್ನು ಪರಿವರ್ತನೆ ಮಾಡುವಂಥದ್ದು, ಸಮಾನತೆ ತರುವಂಥದ್ದು, ಎಲ್ಲರಿಗೂ ಒಂದೇ ರೀತಿ ಬದುಕನ್ನು ತರುವುದರಲ್ಲೇ ಯಶಸ್ವಿ ಆಗುವಂಥದ್ದು. ನಾವು ಇಲ್ಲಿವರೆಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ಅಷ್ಟ. ಅದು ಕೇವಲ 1 ರೂಪಾಯಲ್ಲಿ 2 ಪೈಸೆ ಖರ್ಚು ಮಾಡ್ತಾ ಇದ್ದೀವಿ. ಇದನ್ನು ಮತ್ತು ಹೇಳ್ತಾ ಇರ್ತೀನಿ ನಾನು. ಅಲ್ಲರಿ, ಮುಖ್ಯವಾಗಿ ಖರ್ಚು ಮಾಡಬೇಕಾಗಿದ್ದು ಇದು ಈ ದೇಶದ ಡಿಫೆನ್ಸ್, ಈ ದೇಶದ ಜೀವ, ಈ ದೇಶದ ಅಳಿವು ಎಲ್ಲ ಶಿಕ್ಷಣದಲ್ಲದಲ್ರಿ. ಇವತ್ತು ಇದೇ ಕೆಲಸವನ್ನು ಚೈನಾ ಮಾಡಿತು. ಇವತ್ತು ಚೈನಾ ಜಗದಲ್ಲೇ ಅತ್ಯಂತ ಬಲಿಷ್ಠ ಅಂತ ಅಮೆರಿಕೆಗೆ ಶೆಡ್ ಹೊಡಿತಾ ಇದೆ. ಐ ಆಮ್ ದ ಫಸ್ಟ್ ಟು ಧ್ಯಾನ್ ಯು. ನೋಡ್ರಿ, ಸಾಲದಲ್ಲಿ ಶಿಕ್ಷಣ, ಇದು ಕಾಲ ಶಿಕ್ಷಣ. ಅಲ್ಲಿ ಪ್ರಜಾಪ್ರಭುತ್ವವೆಲ್ಲ, ಕಮ್ಯುನಿಸ್ಟರ್ ಅದಾರ, ದುಷ್ಟರದಾರ, ನಾವು ಪ್ರಚಾರ ಮಾಡ್ತಾನೆ ಇರ್ತೀವಿ. ಮಾಡ್ರಿ ಏನು ತಪ್ಪಿಲ್ಲ. ಹೌದಲ್ಲಿ ಬಂದು ಹಿಡಿದು ಕೆಲಸ ಮಾಡಿಸ್ಕೊಂಡಿದ್ದು ಸುಳ್ಳೇನಲ್ಲ. ಮಾವ್ ಸೆ ತುಂಗ್ ಒಬ್ಬ ಕಮ್ಯುನಿಸ್ಟ, ಒಬ್ಬ ಡಿಕ್ಟೇಟರ್, ಸುಳ್ಳೇನಲ್ಲ. ಇವತ್ತಿನ ಕ್ಷಿ ಅವನು ಡಿಕ್ಟೇಟರ್, ಸುಳ್ಳೇನಲ್ಲ. ಆದರೆ ಎಲ್ಲರಿಗೂ ಉದ್ಯೋಗ ಸಿಕ್ಕದು, ಎಲ್ಲರೂ ಸಮಾನತರವಾದ ಶಿಕ್ಷಣ ಸಿಗ್ತಾಯಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ವೈಜ್ಞಾನಿಕತೆ ಬೆಳೀತಾ ಇದೆ ಮಕ್ಕಳಲ್ಲಿ. ಇವತ್ತು ಜಗದಾಗ ಬುದ್ಧಿವಂತರ ಯಾರು ಹೇಳ್ತಾರೆ, ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಚೈನಿಗರು. ನಮ್ಮಲ್ಲಿ ಬರುತ್ತಿರುವಂಥ ಚೈನಾ ಪ್ರಾಡಕ್ಟ್ಗಳೆಲ್ಲ ಇವತ್ತು ಅವ್ರು ತಯಾರಿಸಿದಂಥ ಜ್ಞಾನದಿಂದ, ಬುದ್ಧಿಯಿಂದ ನಮ್ಮಲ್ಲಿ ಉದ್ಯೋಗಗಳು ಹೋದು, ಕೃಷಿಗೆ ಮಾರ್ಕೆಟ್ ಇಲ್ಲ, 1-2 ಸಮಸ್ಯೆಗಳು. ಶಿಕ್ಷಣಕ್ಕೆ ನಾವು ಕೇವಲ 100 ರೂಪಾಯಲ್ಲಿ 2 ರೂಪಾಯಿ ಖರ್ಚು ಮಾಡ್ತಾ ಇದ್ವಿ. ಏನು ಉದ್ಧಾರ ಆಗಲಿಲ್ಲ ಆಗಿದೆ. ಶಿಕ್ಷಣ ಮತ್ತು 1.5 ಪೈಸಾ ಆರೋಗ್ಯದಲ್ಲಿ ಖರ್ಚು ಮಾಡ್ತಾ ಇದ್ವಿ. ಮತ್ತು ನಾವು ಉದ್ಧಾರ ಆಗೋದ್ರೆ ಏನಾಗ್ತೀವಿ ಅದನ್ನೆಲ್ಲ ತಿಳ್ಕೊಳ್ಬೇಕಾದಂಥವ್ರು ಇಲ್ಲಿ ಜನ. ಆ ದಿಶೆಯಲ್ಲಿ ರೈತರು ಪ್ರಮುಖವಾಗಿ ಆ ಕೆಲಸ ಮಾಡ್ತಾಯಿದ್ದಾರೆ. ಮಂಡ್ಯದ ರೈತರು 1,000 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಪ್ಪ ಅಂತಂದ್ರೆ 600 ಹಳ್ಳಿಗಳಲ್ಲಿ 1,000 ಕಿಲೋಮೀಟರ್ ಪ್ರಯಾಣ ಮಾಡಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 41,905 ಸರ್ಕಾರಿ ಶಾಲೆಗಳಿದ್ದಾವೆ. ಇನ್ನೂ ಹೆಚ್ಚಾಗಬೇಕ್ರಿ. ಹೆಚ್ಚಾದ್ರೆ ಪ್ರತಿ ಹಳ್ಳಿಗೂ ಒಂದು ಶಿಕ್ಷಣ ಅಂದರೆ ಶಾಲೆ ಹುಟ್ಟಲೇಬೇಕು. 4 ಹಳ್ಳಿಗಳ ಮಧ್ಯದಲ್ಲಿ ಅಥವಾ 5 ಹಳ್ಳಿಗಳ ಮಧ್ಯದಲ್ಲಿ ಒಂದು PUC ವರೆಗೆ ಶಾಲೆಗಳು ಬರಲೇಬೇಕು, ಕಾಲೇಜುಗಳು ಬರಲೇಬೇಕು. ಅದು ಗುಣಾತ್ಮಕವಾದದ್ದು. ಅಲ್ಲೆಲ್ಲ ಟೀಚರ್ಗಳು ಇರಲೇಬೇಕು, ಒಳ್ಳೆ ಕಟ್ಟಡಗಳು ಬೇಕು, ಮೂಲ ಸೌಕರ್ಯಗಳು ಬೇಕು. ಈ ಮೂಮೆಂಟನ್ನು ಮಾಡ್ತಾ ಇದ್ದಾರೆ. KPS ಅಂತ ನಮ್ಮ ಮಧು ಬಂಗಾರಪ್ಪನವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಕಡೆ ಆಗೋಗಿದೆ KPS, ನಾಟ್ ಓನ್ಲಿ ಇನ್ ಸಮ್ವೇರ್. ಕೆಲವು ಕಡೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ತುಂಬ ಆಗಬೇಕು. ಆ ಶಾಲೆಗಳಲ್ಲೇ ಗುಣಾತ್ಮಕವಾಗಿ ಕಲಿಸುವಂಥ ಟೀಚರ್ಗಳು ಇರಲೇಬೇಕು. ನಾವು ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿವಿ ಮಾಡಿರಿ. ಬಿಸಿ ಊಟಕ್ಕಿಂತ ನೀವು ಈ ಖಾಸಗಿ ಶಾಲೆಗಳಿಂದ ಉತ್ತಮವಾದ ಶಾಲೆಗಳನ್ನು ಒದಗಿಸಿಕೊಟ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಜನ ಪಾಪ ಅಲ್ಲೇ ಹೋಗ್ತಾರೆ. ಫ್ರೀ ಇದ್ದಾಗ, ನೀವು ಒಳ್ಳೆಯ ಶಿಕ್ಷಣ ಕೊಡದೇ ಇದ್ದಾಗ ಮಾತ್ರ ಖಾಸಗಿ ಕಡೆ ಹೋಗ್ತಾ ಇದ್ದಾರೆ ಪಾಪ ಆಸೆಪಟ್ಟು ಜನ. ಆ ದಿಶೆಯಲ್ಲಿ ಜನಜಾಗೃತಿ ಮೂಡಿಸಲು ರೈತರು ಮುಂದಾಗಿದ್ದು ಭಾಳ ಸಂತೋಷ ಕೊಡುವಂಥ ವಿಷಯ. ರೈತರು, ಅವ್ರ ಜೊತೆ ಹಿಂದುಳಿದವರು, ದಲಿತರು ಎಲ್ಲರೂ ಕೊಡಬೇಕಾಗಿದೆ. ಇವತ್ತು ಕೊಡ್ಕೊಂಡು ಇವ್ರಿಗೆ ಬೇಕಾದ ಶಿಕ್ಷಣ ಇವತ್ತು ಕೆಲವು ಜನ ಒಂದು 5% 3%, 3 ಅಥವಾ 5% ಜನ ಕಲ್ತ್ಕೊಂಡಿದ್ದಾರೆ. ಇದೆಲ್ಲ ಸದುಪಯೋಗ ಮಾಡ್ಕೊಳ್ಳಿಕ್ಕಿದ್ದಾರೆ. ಅವರಷ್ಟೇ ಕಲ್ತವ್ರು ಆಗಿಬಿಡ್ತಾರೆ, ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ದ್ವಿಭಾಷಾ ನೀತಿ ತರಬೇಕು ಅನ್ನೋದು ಭಾಳ ಪ್ರಾಮಾಣಿಕವಾದ ವಿಷಯ. ಅದೇ ಕಾಲಕ್ಕೆ ಕನ್ನಡ ಮಾಧ್ಯಮ ಜೊತೆ ಇಂಗ್ಲೀಷ್ ಬಳಸಬೇಕು ಅನ್ನೋಂಥ ಸರಿಯಾದ ವಿಚಾರ. ಇವು ಬೆಳೆಸಿ ಪ್ರತಿಯೊಂದು ಸ್ಕೂಲು, ಪ್ರತಿಯೊಂದು ಹಳ್ಳಿಗೆ ಅಲ್ಲಿ ಮಕ್ಕಳಿಗೆ ಶಾಲೆಯಲ್ಲೇ ಸಿಗಬೇಕು. ಆ ದಿಶೆಯಲ್ಲಿ ಪ್ರಯತ್ನ ಮಾಡುವ ದಿಶೆಯಲ್ಲಿ ಹೆಚ್ಚು ಪಾದಯಾತ್ರೆ ಮಾಡ್ತಾ ಇರುತ್ತಿರುವಂಥದ್ದು. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿನ 351 ಶಾಲೆಗಳು ಬೀಗ ಹಾಕಿದ್ದಾರೆ, ಮಕ್ಕಳು ಬರೋದಿಲ್ಲ ಅಂತೇಳಿ. ಅಲ್ಲರಿ, ನೀವು ಚಲೋ ಎಜುಕೇಷನ್ ಕೊಟ್ಟರೆ ಯಾಕೆ ಬರೋದಿಲ್ಲ? ಚಲೋ ಅಂದ್ರೇನು? ಗುಣಾತ್ಮಕವಾದದ್ದು. ಇದು ನೋಡ್ರಿ, ಖಾಸಗಿಯಲ್ಲಿ ಅವ್ರು ಗುಣಾತ್ಮಕ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಬಟ್ಟೆ, ಡ್ರೆಸ್ಸು, ಅದು ಇದು ಸಾಲ ಮಾಡಿದ್ರು ಕಲಿಸ್ತಾ ಇದ್ದಾರೆ ಜನ.
ಮತ್ತು ಸರ್ಕಾರಿ ಶಾಲೆಗೆ ಕಳಿಸೋದು ಇರ್ತಾರೆ, ಒಳ್ಳೆ ಗುಣಾತ್ಮಕವಾಗಿದ್ದಾರೆ. ದಿಲ್ಲಿಯಲ್ಲಿ ಎಂಥ ಕ್ರಾಂತಿಯನ್ನು ಮಾಡಿದರು ಕೇಜ್ರಿವಾಲ್. ಸರ್ಕಾರಿ ಶಾಲೆಗಳೆಲ್ಲ ಉನ್ನತೀಕರಣಗೊಳಿಸಿದರು. 10+2 ಸ್ಕೂಲ್ಗಳು, ಅಲ್ಲಿ ಎಲ್ಲ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಲಿಕ್ಕಿದ್ರು. ಅದಲ್ಲರಿ ಖಾಸಗಿಯಲ್ಲಿ ಇದ್ದಂಥ ಮಕ್ಕಳು ಸಹಿತ ಗೌರ್ಮೆಂಟ್ ಸ್ಕೂಲಿಗೆ ಬರ್ಲಿಕ್ಕಿದ್ರು. ಈಗ ಏನಾಗಿದೆ ಅಲ್ಲಿ ಪರಿಸ್ಥಿತಿ? ಅಲ್ಲಿ ದಿಲ್ಲಿ ಜನರಿಗೆ ಹೋದ ಈ BJP ಬಂದದು ಏನು ಮತ್ತೆ ಮೊದಲ ಸ್ಥಿತಿಗೆ ತಂದಿತ್ತು ಏನು? ಯಾಕಂದರೆ ಇತ್ತೀಚೆಗೆ ವರದಿಗಳು ಬರ್ತಾ ಇಲ್ಲ. ಈ JDS ನಮ್ಮ ಈ ಆಮ್ ಆದ್ಮಿ ಅವರು ಆ ದಿಶೆಯಲ್ಲಿ ಈಗಾಗಲೇ ಹೇಳ್ತಾ ಇದ್ದಾರೆ, ಇಲ್ಲ ಅಂಥ ಶಿಕ್ಷಣ ಸಿಗ್ತಾ ಇಲ್ಲ, ಅಲ್ಲಿ ಟೀಚರ್ಗಳನ್ನು ತೆಗಿತಾ ಇದ್ದಾರೆ, ಮಾಡಿದ್ರೆ ಆರೋಪಗಳು ಬರ್ತಾ ಇದ್ದಾವೆ. ಅದು ಎಷ್ಟು ಸುಳ್ಳ ಸರಿ ಅಲ್ಲಿ ಸರ್ಕಾರ ಹೇಳ್ಬೇಕು, ಅದನ್ನು ಜನ ಹೇಳ್ಬೇಕು ಅದನ್ನು. ಆದರೆ ಕರ್ನಾಟಕದಲ್ಲಿ ಈ ಮೂಮೆಂಟ್ ಶುರುವಾಗಿದ್ದು ಮೊದಲು ನಿಶ್ಚಿತವಾಗಿ ಭಾಳ ಉತ್ತಮವಾದ ಪ್ರಯತ್ನ. ಇದರಿಂದ ರೈತರಿಂದಾಗಿ ಅಲ್ಲಿ ರೈತರ ಜಾಗೃತಿ ಆಗೋದ್ರಿಂದಾಗಿ, ರೈತರ ತಿಳುವಳಿಕೆ ಬರೋದ್ರಿಂದಾಗಿ ಅನೇಕ ಬದಲಾವಣೆಗಳಾಗ್ತವೆ. ಉತ್ತಮ ಶಿಕ್ಷಣದಲ್ಲಿ ಸಿಗ್ಲಿಕ್ಕೆ ಐತಪ್ಪ ಅಂದ್ರೆ ಹಳ್ಳಿ ಮಾಡೋದಲ್ಲೇ 10+2 ಹೈಯರ್ ಎಜುಕೇಷನ್ ತಾಲೂಕು ಮಾಡೋದಲ್ಲೇ ಒಳ್ಳೊಳ್ಳೆ ಹೈಯರ್ ಎಜುಕೇಷನ್ ಸಿಗ್ತಪ್ಪ ಅಂತಂದ್ರೆ, ಮತ್ತು ಶಿಕ್ಷಣದ ಖರ್ಚು ಕಡಿಮೆ ಆಯ್ತಂದ್ರೆ ಎಲ್ಲರೂ ಕಲಿಸ್ತಾರೆ ತಮ್ಮ ಮಕ್ಕಳನ್ನ. ಮತ್ತು ಇಡೀ ರಾಜ್ಯ ಅತ್ಯಂತ ಬಲಿಷ್ಠ ಆಗ್ತಿದೆ ಅನ್ನೋದು ಎರಡು ಮಾತಿಲ್ಲ. ಯಾಕೆ ನಾವು ಬಲಿಷ್ಠ ಆಗೋದು ನಮ್ಮ ಶಿಕ್ಷಣದಿಂದ. ಆ ಕೆಲಸವನ್ನು ನಮ್ಮ ರೈತರು ತಿಳ್ಕೊಂಡು ಆ ದಿಶೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಇಂಡುವಾಳು ಚಂದ್ರಶೇಖರನ್ ಅಂತ ನಮ್ಮ ಈ ರೈತ ನಾಯಕರು ಅವರು ಇದಂತವ್ರು ಹೇಳ್ತಾ ಇದ್ದಾರೆ, ಜಿಲ್ಲೆಯಲ್ಲಿ 10 ವರ್ಷಗಳಲ್ಲಿ ಕನ್ನಡ ಮಾಧ್ಯಮದ 350 ಶಾಲೆಗಳು ಮುಚ್ಚಿವೆ. ಕನ್ನಡ ಮಾಧ್ಯಮ ಕಾಯಿ ಮುಚ್ಚಿವೆ. ಯಾಕಂದರೆ ಕನ್ನಡ ಮಾಧ್ಯಮಕ್ಕಂದ್ರೆ ಭವಿಷ್ಯ ಇಲ್ಲ ಅನ್ನೋದು ಭಾಳ ಜನರಿಗೆ ಅರಿವಿಗೆ ಬರ್ಲಿಕ್ಕತ್ತದ್ರಿ. ಇವತ್ತು ಉದ್ಯೋಗಗಳು ಇಲ್ಲಲ್ರಿ ಕರ್ನಾಟಕದಲ್ಲಿ. ಉದ್ಯೋಗಗಳು ಎಲ್ಲೆಲ್ಲಿದ್ದಾವೆ ಹೇಳ್ರಿ? ಯಾಕಂದ್ರೆ ಬದುಕಿಗೆ ಬೇಕಾಗಿ ಮೊದಲು ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ಮೊದಲು ಅನ್ನ ಹುಟ್ಟಿಸುವಂಥ ಕೆಲಸ ಈ ಶಿಕ್ಷಣದ ಸಿಕ್ತಪ್ಪ ಅಂತಂದ್ರೆ ಸಹಜವಾಗಿ ಯಾರಾಗಿರಿ ಕನ್ನಡದಲ್ಲೇ ಕಲಿತಾರೆ. ಕನ್ನಡ ಮಾಧ್ಯಮ ಕಲೀರಿ, ಕನ್ನಡ ಶಾಲೆಗೆ ಇವ್ರನ್ನ ಹಚ್ಚಿರಿ ಅಂತಲ್ಲ, ಆ ಮಟ್ಟಕ್ಕೆ ನಮ್ಮ ಶಾಲೆಗಳನ್ನ ಮಾಡಿರಿ. ಖಾಸಗಿ ಶಾಲೆಗಳ ಜೊತೆಗೆ ಕಾಂಪಿಟೇಷನ್ ಮಾಡೋಂಗೆ ಮಾಡಿರಿ. ಪ್ರತಿ ಹೋಬಳಿಗೆ ಒಂದು PVC ಅವರಿಗೆ ಮಾಡಿರಿ, ಸೈನ್ಸ್ ಮಾಡಿರಿ, ಸೈನ್ಸ್ ಟೆಂಪಲ್ ಬೆಳೆಸ್ರಿ. ಈ ದಿಶೆಯಲ್ಲಿ ನಮ್ಮ ರೈತ ನಾಯಕರಿಗೆ ಮುಂದಾಗಿದ್ದು ಪಾದಯಾತ್ರೆ ಮಾಡ್ತಾ ಇರೋದು ಇದು ನಿಜವಾಗಿಯೂ ನಾವು ಹೇಳಲೇಬೇಕಾದ ವಿಷಯ ಆಗಿತ್ತು. ಆ ದಿಶೆಯಲ್ಲೇ ಈ ಒಂದು ಹೋರಾಟ ಶುರುವಾದ ಮೇಲೆ ಆಗಲಿ ಅಥವಾ ಇದು ನೆಲಗಟ್ಟಿನಲ್ಲಿ ಆಗಲಿ ಅವರು ಒಂದಿಷ್ಟು ಇವಾಗ ಸಂತೋಷ್ ಗೌಡ ಅನ್ನೋದು ರೈತ ಮುಖಂಡರು ಹೇಳ್ತಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯದ 50% ಶಾಲೆಗಳಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಿದ್ದಾರೆ. ಮುಂದಿನ ವರ್ಷದಿಂದ ಎಲ್ಲ ಕಡೆ ಮಾಡ್ದಂತ ಇದ್ದಾರೆ ಅನ್ನೋ ಸುದ್ದಿ ನಮ್ಮ ಗೆಲುವು ಇದು ಅಂತೇಳಿ. ಹೌದು, ನಮ್ಮ ಕನ್ನಡ ಭಾಷೆ ಮೇಲೆ, ಕನ್ನಡ ಮಾತೃಭಾಷೆ ಮೇಲೆ ನಮಗೆ ಪ್ರೀತಿದ, ನಾವು ಕಲಿಬೇಕು, ಒಳ್ಳೆಯದು. ಜೊತೆಗೆ ಇವತ್ತು ಮಾರ್ಕೆಟದಲ್ಲಿ ಬೇಕಾದಂಥ ಇಂಗ್ಲೀಷನ್ನು ಕಲಿಬೇಕಾಗಿದೆ. ಅದು ಪ್ರಾಥಮಿಕ ಮಟ್ಟದಲ್ಲೇ ಒಂದು ಏನಪ್ಪ ಅಂತಂದ್ರೆ ಈ 1ನೇ ತಿಂಗಳು ಅಥವಾ ಶಿಶು ವಿಹಾರದಿಂದಲೂ ಶುರು ಮಾಡಲೇಬೇಕಾಗಿದೆ ಭಾಷೆನ. ಅದನ್ನು ಸಹಿತ ಮಾಡ್ರಿ ಅನ್ನುವಂಥ ಬೇಡಿಕೆ ನೀಡ್ತಾ ಇದ್ದಾರೆ. ಅವ್ರು ಭಾಳ ಸತ್ಯದ. ಇಂಗ್ಲೀಷ್ ಬರಲೇಬೇಕು, ಕನ್ನಡ ಅಂತ ನಮ್ಮ ಮಾತೃಭಾಷೆ, ನಾವು ಕಲಿನು. ಜೊತೆಗೆ ಇಂಗ್ಲೀಷ್ ಬರಲೇಬೇಕು ಅನ್ನುವಂಥದ್ದು ಪ್ರತಿಯೊಂದು ಗುಣಾತ್ಮಕ ಬೆಳೆಸ್ರಿ. ಟೀಚರ್ನೆಲ್ಲ ನೇಮಿಸ್ರಿ. ಈಗಾಗಲೇ 80,000 ಹುದ್ದೆಗಳು ಭರ್ತಿ ಮಾಡಿರಿ, ಖಾಲಿ ಇದ್ದಾವ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸರ್ಕಾರಿ ನೌಕರರನ್ನ ಕನ್ನಡ ಶಾಲೆಗಳಲ್ಲಿ ಕಲಿಯುವಂಥ ಅಂದ್ರೆ ಸರ್ಕಾರಿ ಶಾಲೆ ಕಲಿಯುವಾಗ ರೂಲ್ಸ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಆ ರೂಲ್ಸ್ ಮಾಡೋಕ್ಕಿಂತಲೂ ನಾವು ಗುಣಾತ್ಮಕ ಅಂತ ಒಳ್ಳೆಯ ಶಿಕ್ಷಣ ಕೊಟ್ಟರೆ ನಮ್ಮ ಮಕ್ಕಳು ಬುದ್ಧಿವಂತರಾಗೋದು ನೋಡಿ ಅವರು ತಾವು ಓಡಿ ಬರ್ತಾರಲ್ರಿ. ದೆಹಲಿಯಲ್ಲಿ ಅದನ್ನು ಮಾಡಿದ್ರು ಕೇಜ್ರಿವಾಲ್. ಅನೇಕರು ಅಲ್ಲಿಯ ಖಾಸಗಿ ಶಾಲೆಯನ್ನು ಬಿಟ್ಟು ಗೌರ್ಮೆಂಟ್ ಶಾಲೆಯಲ್ಲಿ ತಂದು ನಮ್ಮ ಮಕ್ಕಳು ಹಚ್ಚಲಿಕ್ಕೆ ಎತ್ತಿದ್ರು. ಅದು ನಮ್ಮಲ್ಲಿ ಆಗಲಿ. ಆ ದಿಶೆಯಲ್ಲಿ ಮಧು ಬಂಗಾರಪ್ಪನವರಾಯ್ತು ಮತ್ತು ನಮ್ಮ ಸಿದ್ದರಾಮಯ್ಯನವರಾಯ್ತು ಹೆಜ್ಜೆ ಇಡ್ಲಿ ಅನ್ನುವಂಥದ್ದು ಅದೇನೂ ಇರಲಿ. ನಮ್ಮ ರೈತರು ಮಾತ್ರ ಈ ಮಂಡ್ಯದ ರೈತರು ನಿಜವಾಗಿ ಒಂದು ಹೊಸ ಕ್ರಾಂತಿಕಾರಿ ಹೆಜ್ಜೆ ನೀಡಿದ್ದಾರೆ. ಪಾದಯಾತ್ರೆ ಮೂಲಕ ಜನಜಾಗೃತಿ ಮಾಡ್ತಾ ಅಲ್ಲಿ ಶಾಲೆ ಬಂದಾಗಿದ್ದು ಮತ್ತು ಓಪನ್ ಮಾಡಿ ಅಲ್ಲಿ ಮಕ್ಕಳು ಬರುವಂಗೆ ಮಾಡುವಂಥ ಗುಣಾತ್ಮಕ ಶಿಕ್ಷಣ ಸಿಗಲಿ ಅಂತೇಳಿ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದಾರೆ. ಇದೆಲ್ಲ ಕಡೆ ಆಗಬೇಕಾಗಿದೆ. ಕೇವಲ ಮಂಡ್ಯದಲ್ಲೆಲ್ಲ, ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಮೂಮೆಂಟಾಗಿ ರೈತರ ಹೆಚ್ಚಾಗಿ ಕೆಲಸ ಮಾಡಬೇಕಾಗಿದೆ. ರೈತರ ಶಿಕ್ಷಣ ಮತ್ತು ತಮ್ಮ ಮಾರ್ಕೆಟ್ನ ಧ್ಯಾನದ ಮಾಡಿಕೊಂಡು ಈ ಮೂಮೆಂಟ್ಗಳನ್ನು ಶುರು ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ದೇಶದ ಏನಿದೆ ಉದ್ಯೋಗಗಳು ಎಲ್ಲರಿಗೂ ಸಿಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಒಕ್ಕಲ್ತನದಲ್ಲಿ ಮಾತ್ರ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಶಕ್ತಿ ಅದ ವಿನ ಇನ್ನುಳಿದ ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದು ನಾವು ಇವತ್ತು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಜೊತೆಗೆ MS ಸ್ವಾಮಿನಾಥನ್ ಆಯೋಗ, ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗ ಏನು ಶಿಫಾರಸು ಮಾಡ್ಯದ ಅದನ್ನು ಅಳವಡಿಸ್ಕೊಂಡು ಎಲ್ಲ ಕಡೆಗೂ ಮಾರ್ಕೆಟ್ ಮಾಡೋ ಜೊತೆಗೆ ಶಾಲೆಗಳನ್ನು ಮಾಡಿದರೆ, ಶಿಕ್ಷಣ ಎಲ್ಲರೂ ಸಿಗುವಂಗೆ ಮಾಡಿದರೆ ನಿಶ್ಚಿತವಾಗಿ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯವು ಬಲಿಷ್ಠ ಆಗ್ತದೆ. ಜೊತೆಗೆ ದೇಶಕ್ಕೊಂದು ಮಾದರಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವಿಶ್ವಕ್ಕೂ ಇದು ಮಾದರಿ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಬುದ್ಧಿವಂತರಿಗೆ, ಪ್ರತಿಭಾವಂತರಿಗೆ ಏನು ಕೊರತೆ ಇಲ್ಲ. ಆದರೆ ಅವಕಾಶಗಳು ಇಲ್ಲದಕ್ಕಾಗಿ ಮತ್ತು ನಮ್ಮ ತಂದೆ ತಾಯಿಗಳಿಗೆ, ಅದು ನಮ್ಮ ಕರೆಂಟ್ ಅನೇಕ ಜನ ಕಲಿಯಲಾರಂಥ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದಕ್ಕೆ ಹಿಂದುಳಿತಿದೆ. ಮತ್ತು ನಾವು ವ್ಯವಸ್ಥೆ ಮಾಡ್ತಾ ಇಲ್ಲ.
ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ರೂಪಾಯಿದಲ್ಲಿ 2 ಪೈಸಾ ಮಾತ್ರ ಖರ್ಚು ಮಾಡ್ತಾಯಿದೆ. ಅದು 20 ಪೈಸೆನೋ 25 ಪೈಸೆನೋ ಮಾಡಿದರೆ ನಿಶ್ಚಿತವಾಗಿ 100ಕ್ಕೆ 25 ರೂಪಾಯಿ 25 ಅದು 25% ಖರ್ಚು ಮಾಡಿದರೆ ನೋಡೋದು ಅದು ಮುಂದೆ ಏನಾಗ್ತದೆ ಅನ್ನೋಂಥ ಮಾತನ್ನು ಇಲ್ಲಿ ಮತ್ತೊಮ್ಮೆ ನೆನಪಿಸ್ತಾ, ಈ ಒಂದು ಮೂಮೆಂಟ್ ಮಾಡಿರುವಂಥ ಸ್ಟಾರ್ಟ್ ಮಾಡಿರುವಂಥ ಒಂದು ಏನಪ್ಪ ಅಂದರೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ನವೋದಯ ಮಾದರಿ ವಸತಿ ಶಾಲಾ ಶಿಕ್ಷಣ ಒದಗಿಸಬೇಕು. ವಸತಿ ಶಾಲಾ ಶಿಕ್ಷಣ ಎರಡನೇ ಈ ಒಂದು ಪಂಚಾಯತ್, ಪ್ರತಿ ಗ್ರಾಮ ಪಂಚಾಯತ್ ನಾವು ಅದನ್ನು ಹೇಳಿದ್ದು ಏನಪ್ಪ ಅಂದ್ರೆ ಒಂದು ಹೋಬಳಿ ಮಟ್ಟದಲ್ಲೇ 4-5 ಹಳ್ಳಿಗಳ ಮಧ್ಯದಲ್ಲಿ ಇದು ಮಾಡಿದ್ರೆ PUC ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಸೈನ್ಸ್ ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಒಳ್ಳೆಯ ಪ್ರಗತಿ ಕಾಣ್ತದೆ. ಮತ್ತು ಇಂಗ್ಲೀಷ್ ಅಂತ ಬೇಕೇ ಬೇಕು. ಕನ್ನಡ ಪ್ರೀತಿ ನಿಶ್ಚಿತ ನಮ್ಮ ತಾಯಿಯದು. ಅದ್ರ ಜೊತೆಗೆ ನಾವು ಇನ್ನೂ ಬೆಳಿಬೇಕಾಗಿದೆ, ಇಂಗ್ಲೀಷು ಬರಬೇಕಾಗಿದೆ ನಮ್ಮ ಮಕ್ಕಳಿಗೆ. ಅಂದಾಗ ಮಾತ್ರ ಈ ಜಗದಲ್ಲಿ ನಡೀತಿರುವಂಥ ಮೋಸಗಳನ್ನು ಎದುರಿಸಲಿಕ್ಕೆ ನಮಗೆ ಶಕ್ತಿ ಬರ್ತದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಮಂಡ್ಯದ ರೈತರಿಗೆ ಎಲ್ಲ ರೀತಿಯ ಧನ್ಯವಾದಗಳು. ಅದರಲ್ಲೂ ನಮ್ಮ ಮೀಡಿಯಾ ಮೂಲಕ, ನಮ್ಮ ಹೇಸಿತರ ಮೂಲಕ ಅವರು ಮಾಡುತ್ತಿರುವಂಥ ಈ ಕೆಲಸಕ್ಕೆ ಪ್ರಚಾರ ಪ್ರಸಾರ ಪ್ರಾಮಾಣಿಕವಾಗಿ ಮಾಡೋದು ಕೆಲಸ ಮಾಡ್ತಾ ಇರ್ತೀವಿ. ಅದನ್ನು ನಾವು ಈ ವರದಿ ನೋಡಿದ ತಕ್ಷಣ ತಮ್ಮೊಂದಿಗೆ ಈ ಮಾತುಗಳನ್ನು ಮಾತಾಡಿದ್ದೀವಿ. ನಿಮಗೆ ಇವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಇದು ಸತ್ಯದ ಹೇಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.